ಹಾಯ್ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಹೇಮಾ ಕುಮಾರ್. ಇವಾಗ ನೀವು ನೋಡ್ತಾ ಇರ್ಬೋದು ಕೇಕು, ಯಾರ್ದಿದು ಕೇಕ್, ಯಾರು ಬರ್ತ್ಡೇ ಅಂತ ನೀವು ಅಂದ್ಕೊತಾ ಇರ್ಬೋದು. ಇವತ್ತು ನನ್ನ ಮಗಳದು ಬರ್ತ್ಡೇ ಇದೆ. ಸೊ ನನ್ನ ಮಗಳಿಗೆ 8 ಇಯರ್ಸ್ ಕಂಪ್ಲೀಟ್ ಆಯಿತು. ಸೊ ಅವಳ ಬರ್ತ್ಡೇ ಸೆಲೆಬ್ರೇಷನ್ನ ಮನೆಯಲ್ಲೇ ಮಾಡ್ತಾಯಿದ್ದೀವಿ. ನೀವು ನೋಡ್ಬೋದು ನಮ್ಮ ಮನೆಯವರು, ನನ್ನ ಹಸ್ಬೆಂಡ್ ಡೆಕೋರೇಷನ್ ಮಾಡಿದ್ದಾರೆ. ನೀವು ನೋಡ್ಬೋದು ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂದ್ಬಿಟ್ಟು. ನಾನೊಂದು ಚೂರು ಹೆಲ್ಪ್ ಮಾಡಿಲ್ಲ, ಬಟ್ ಒಬ್ಬರೇ ಮಾಡಿರೋದು ಫುಲ್ ಡೆಕೋರೇಷನ್ ಎಲ್ಲ. ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ. ಮಗಳು ಅಂದರೆ ಅವ್ರಿಗೆ ತುಂಬ ಇಷ್ಟ. ಆ್ಯಂಡ್ ದೊಡ್ಡೋಳು ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಇಷ್ಟ ಅವ್ರಿಗೆ. ಮುದ್ದು ಮಗಳು ಅಂತಲೇ ಹೇಳ್ಬೋದು. ನೋಡಿ, ಎಲ್ಲ ಅವಳ ಫ್ರೆಂಡ್ಸ್ನೆಲ್ಲ ಹೋಗ್ಬಿಟ್ಟು ಬಿಲ್ಡಿಂಗಲ್ಲಿರೋ ಎಲ್ಲ ಫ್ರೆಂಡ್ಸ್ನ ಅವಳೇ ಹೋಗಿ ಕರೆದ್ಬಿಟ್ಟು ಬಂದಿದ್ದಾಳೆ. ಆ್ಯಂಡ್ ಚಿಕ್ಕ ವಯಸ್ಸಲ್ಲಿ ಅದೇ ಥರ ಅಲ್ವಾ, ಒಂದು ಏಜ್ ಅಂದರೆ ಒಂದು ಪುಟ್ಟ ಮಕ್ಕಳುಗಳಿಗೆಲ್ಲ ಬರ್ತ್ಡೇ ಸೆಲೆಬ್ರೇಷನ್ಸ್ ಅಂದರೆ ಏನೋ ಒಂಥರ ಖುಷಿ. ಅವ್ರ ಫ್ರೆಂಡ್ಸ್ಗೆ ಎಲ್ಲರಿಗೂ ಹೇಳ್ಕೊತಾರೆ. ಆ್ಯಂಡ್ ಅವ್ರಿಗೇನೋ ಒಂಥರ ಹ್ಯಾಪಿನೆಸ್ ಇರುತ್ತೆ. ಅವಳು ಅಷ್ಟೇ ಊರಿಗೆ ಹೋಗಿದ್ಲು ಆ್ಯಕ್ಚುಲಾಗಿ. ಊರಿಂದ ಅವಳ ಫ್ರೆಂಡಿಗೆ ಕಾಲ್ ಮಾಡಿ ಹೇಳಿ, ಅಲ್ಲಿಂದ ಅವಳ ಫ್ರೆಂಡ್ಸ್ ಇವಳು ಇಲ್ಲಿಗೆ ಬಂದು ಕೇಕ್ ಕಟ್ ಮಾಡಬೇಕು, ನಾನು ಫ್ರೆಂಡ್ಸ್ಗೆ ಹೇಳಿದ್ದೀನಿ ಅಂತೇಳಿ ಮನೆಗೆ ಬಂದು ಕೇಕೆಲ್ಲ ಕಟ್ ಮಾಡಿದ್ಲು. ಅವಳಿಗೆ ತುಂಬ ಖುಷಿ ಆಗ್ತಿತ್ತು. ಆ್ಯಂಡ್ ಅವಳು ಅಂದ್ಕೊಂಡಿಲ್ಲ ನಾವು ಈ ಥರ ಎಲ್ಲ ಕೇಕ್ ಕಟ್ ಮಾಡಿಸ್ತೀವಿ ಅಂತ. ಸೊ ಬಂದು ಫುಲ್ ಖುಷಿ ಇತ್ತು ಅವಳಿಗೆ. ಸೊ ಹಂಗಾಗಿ ನಾನು ಅವಳ ಖುಷಿಗೆ ನಾವು ಕೂಡ ಖುಷಿ ಇರಲಿ ಅಂದ್ಬಿಟ್ಟು ನಾವು ಕೇಕೆಲ್ಲ ಕಟ್ ಮಾಡಿಸ್ತೀವಿ. ಅಪ್ಪ ಅಮ್ಮ ಎಲ್ಲ ಬಂದಿದ್ದರು, ಎಲ್ಲ ಸೇರಿಕೊಂಡು ಕೇಕೆಲ್ಲ ಕಟ್ ಮಾಡಿದ್ವಿ. ಇದಾಗಿತ್ತು ಈ ದಿನದ ಬರ್ತ್ಡೇ ವ್ಲಾಗ್, ನನ್ನ ಮಗಳು ಬರ್ತ್ಡೇ ವ್ಲಾಗ್. ಹೇಗಿತ್ತು ಅಂತ ಹೇಳಿಬಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. @ಹೇಮಾ ಕುಮಾರ್ 1294 ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.